ನಮಸ್ಕಾರ ರೀಪ ಎಲ್ಲರಿಗೂ. ಒಬ್ಬ ಶಾಸಕನನ್ನು ಗೆಲ್ಲಿಸಲಾಕ ದೇವರ ಮೊರೆ ಹೋಗುವಂಥ ಕಠಿಣ ಪರಿಶ್ರಮದ ಒಂದು ವ್ರತ ಮಾಡ್ತಾನೆ ನೋಡ್ರಿ. ಭಾಳ ಕುತೂಹಲದಿಂದ ಕೇಳಬೇಕಿದೆ. 224 ಕ್ಷೇತ್ರದಲ್ಲಿ ಇಂಥ ಒಂದು ಕಠಿಣ ವ್ರತ ಯಾರು ಮಾಡಿರಕ್ಕಿಲ್ಲ. ನಮಗನಿಸಿದ ಮಟ್ಟಿಗೆ ಬೆಳಗಾವಿ ಜಿಲ್ಲೆಯ ಅರಮಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಬಾರದು, ಪ್ರತಿ ಸಲ ಗೆಲ್ಲಬೇಕು ಅಂಥೇಳಿ 45 ಕಿಲೋಮೀಟರ್ ದೀಡು ನಮಸ್ಕಾರ ಮಾಡ್ತಾನ ಯುವಕ. ಯಾರು ಇದೇ ಅರಮಾವಿ ಮಠದಿಂದ ಯಾದವಾಡ ನಗರದವರೆಗೆ 45ರಿಂದ 47 ಕಿಲೋಮೀಟರ್ ದೀಡು ನಮಸ್ಕಾರ ಮಾಡ್ಕೋತ ಹೋಗ್ತಾನಂದ್ರೆ ಎಂಥ ಅಭಿಮಾನಿ ಇರ್ಬೇಕ್ರಿ ಆ ಯುವಕ. ಇವತ್ತು ಆ ಯುವಕ ಅಷ್ಟೊಂದು ಈ ಬಾಲಚಂದ್ರ ಜಾರಕಿಹೊಳಿ ಮೇಲೆ ಅಭಿಮಾನದಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಸೋಲಬಾರದು, ಗೆಲ್ಲಬೇಕು, ಪ್ರತಿ ಸಲ ನಿಂತಾಗೂ ಗೆಲ್ಲಬೇಕು, ಇದು ನನ್ನ ಅಭಿಮಾನ ಮತ್ತು ನನ್ನ ಹಠ. ಅದಕ್ಕಾಗಿ ದೇವರ ಮೊರೆ ಹೋಗಿ ಇದನ್ನು ನಾನು ಪಾದಯಾತ್ರೆ ಮುಖಾಂತರ ದೀಡು ನಮಸ್ಕಾರ ಮಾಡ್ಕೋತ ಹೋಗೀನಿ ಅಂದರೆ ವಿಚಿತ್ರ ಅಲ್ರಿ. ಅಂಥ ಒಬ್ಬ ಯುವಕ ಅದಾನ್ರಿ ಯಾದವಾಡದಾಗ. ಅಭಿಮಾನಿಗಳು ಎಂತೆಂಥವ್ರು ಇರ್ತಾರೆ ನೋಡ್ರಿ. ಕೆಲವರು ಅಭಿಮಾನಿಗಳು ಟ್ಯಾಟೋ ಮಾಡ್ಕೊಂಡಿರ್ತಾರೆ, ಕೆಲವು ಅಭಿಮಾನಿಗಳು ಪಾದಯಾತ್ರೆ ಮುಖಾಂತರ ದೇವ್ರಿಗೆ ಬೇಡ್ಕೋತಾರೆ, ಕೆಲವು ಅಭಿಮಾನಿಗಳು ತೀರ್ಥಯಾತ್ರೆ ಮಾಡ್ತಾರೆ, ಅವ್ರು ವಿಮಾನದಾಗ ಹೋಗ್ತಾರೆ, ಬಸ್ನಾಗ ಹೋಗ್ತಾರೆ ಬಿಡ್ರಿ. ಆದರೆ ಈ ಯುವಕ 47 ಕಿಲೋಮೀಟ್ರ್ ದೀಡು ನಮಸ್ಕಾರ ಮಾಡೋದು ಭಾಳ ಕಠಿಣ ಪರಿಶ್ರಮ ಐತ್ರಿ. ಮೊಣಕಾಲುಗಳು ಏನಂತಾವು, ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಈ ಬಾಲಚಂದ್ರ ಜಾರಕಿಹೊಳಿಯ ಪಕ್ಕಾ ಕಟ್ಟ ಅಭಿಮಾನಿ ಬಸವರಾಜ ರಾಘು ತಟ್ಟಿಮನಿ, ಇದೇ ಯಾದವಾಡ ಗ್ರಾಮದ ಪುತ್ರ ನೋಡ್ರಿ. ಆ ಯುವಕನ ಸಾಧನೆ. ಆ ಯುವಕ ಇವತ್ತು 57 ವಯಸ್ಸು ರೀ. ಹುಟ್ಟಬ್ಬಾಚರಣೆ ಮಾಡ್ಕೊಳತ್ತಾನೆ. 20ನೇ ತಾರೀಕು ಜುಲೈ 7, 2026 ಯಾದವಾಡ ಗ್ರಾಮದಲ್ಲಿ ಭವ್ಯವಾದ 100 ಜನರನ್ನು ಕೂಡಿಸಿ ತನ್ನ ಹುಟ್ಟಬ್ಬ ಆಚರಣೆ ಮಾಡ್ಕೊಳಕತ್ತಾನಂದ್ರೆ ಎಂಥ ಹುಟ್ಟಬ್ಬ ಐತೆ ಹೇಳ್ರಿ ಅದು. ಸಾಯಂಕಾಲ ಸರ್ವರಿಗೆ ಭೋಜನ, ಬಡವರು ಕಡು ಬಡವರು ಇರ್ತಾರಲ್ಲ ಅವ್ರಿಗೆ ಊಟದ ವ್ಯವಸ್ಥೆ, ಆಮೇಲೆ ಎಲ್ಲ ಗ್ರಾಮಸ್ಥರಿಗೆ ಒಂದು ರಸಮಂಜರಿ ಕಾರ್ಯಕ್ರಮ, ಸಂತೋಷದಿಂದ ಎಂಜಾಯ್ ಮಾಡಲಿ. ನೋಡ್ರಿ ಹೆಂಗೈತಿ ಈ ಬಸವರಾಜ ರಾಘು ತಟ್ಟಿಮನಿ. ರಾಘು ಅಂತಾರ್ರಿ, ನೋಡಕ್ಕೆ ಇಷ್ಟ ಹೆಂಗೆ ಕಾಣ್ತಾರೋ, ಆದ್ರೆ ಅವರಲ್ಲಿ ಎಷ್ಟು ಶಕ್ತಿ ಐತೆ ಅನ್ನೋದು ನೋಡ್ಬೇಕು ನಾವು ಇವತ್ತು. ಆ ಯುವಕ ನೇರವಾಗಿ ಅರಬಾವಿದಿಂದ ಯಾದವಾಡವರೆಗೆ ಪಾದಯಾತ್ರೆ ಮಾಡ್ತಾನೆ. ಅಭಿಮಾನಿಗಳ ಮಾಪೂರ ಬೆನ್ನತ್ತೈತಿ, ಇಡೀ ಯಾದವಾಡ ನಗರ ಹವು ಹಾರ್ತೈತಿ. ಇದೆಂಥ ಅಭಿಮಾನ. ಆವಾಗ ನೇರವಾಗಿ ಚುನಾವಣೆಗಳು ಬರ್ತಾವ. ಎಷ್ಟು ಲೀಡ್ರಿ ಬಾಲಚಂದ್ರ ಜಾರಕಿಹೊಳಿ. ಗೆದ್ದು ವಿಧಾನಸಭಾ ಪ್ರವೇಶ ಮಾಡುವಾಗ ಕುಪ್ಪಳಿಸಿ ಕುಣಿತಾನ ಯುವಕ. ಆ ಯುವಕಂದ ಹುಟ್ಟಹಬ್ಬಕ್ಕೆ ಬಾಲಚಂದ್ರ ಜಾರಕಿಹೊಳಿ ಬರಾಕತ್ತಾರ್ರಿ. ತನ್ನ ಅಭಿಮಾನಿ ಮತ್ತು ಇಷ್ಟೊಂದು ಕಠಿಣ ಪರಿಶ್ರಮದ ದೇವರ ವ್ರತ ಪಡೆದುಕೊಂಡು ನನಗೋಸ್ಕರ ಶಾಸಕ ಸೋಲಬಾರದಂತೇಳಿ ವ್ರತ ಮಾಡಿ ಇವತ್ತು ಆ ದೇವರ ಹರಕೆ ಹೊತ್ತಾನ. ಆತನ ಹುಟ್ಟಹಬ್ಬಕ್ಕೆ ನಾನು ಹೋಗಲೇಬೇಕಂತೇಳಿ 20ನೇ ತಾರೀಕು ಬಾಲಚಂದ್ರ ಜಾರಕಿಹೊಳಿ ಇದೇ ಜುಲೈ 27 ಯಾದವಾಡ ಗ್ರಾಮಕ್ಕೆ ಪಾದಾರ್ಪಣೆ, ಸರ್ವರ ಜೊತೆ ಸಿಹಿ ಹಂಚಿ ಹುಟ್ಟಹಬ್ಬ ಆಚರಣೆ ಮಾಡುವ ಸಲುವಾಗಿ ಆ ಅಭಿಮಾನಿಯ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂಥ ಈ ಬಾಲಚಂದ್ರ ಜಾರಕಿಹೊಳಿ ಅಂತಿಂಥ ಅಭಿಮಾನಿಗಳದಾರ ನೋಡ್ರಿ. ಯಾವಾಗಲೂ ಬಾಲಚಂದ್ರ ಜಾರಕಿಹೊಳಿ ದೇವರ ಮೇಲೆ ಭಾಳ ಭಯ ಭಕ್ತಿ ರೀ. ದೇವರು ಯಾರೋ ನಿರ್ಗತಿಕರು, ಯಾರೋ ಅರಸಿ ಬಂದವರು, ಯಾರೋ ತೊಂದರೆಗೊಳಗಾದವರು, ಏನೋ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೆಗೆದುಕೊಂಡು ಬಂದರು. ರಾತ್ರಿ 3 ಗಂಟೆ ಆದರೂ ಸತತವಾಗಿ ನಿತ್ತ ಆ ಕೆಲಸ ಮಾಡಿಸ್ತಾನೆ. ಇವನೆಂಥ ಶಾಸಕ, ಅರಬಾವಿ ಶಾಸಕ, ನಡೆದಾಡು ದೇವರಂತಾರ. ಹಂಗಾದ್ರೆ ಬಸವರಾಜ್ ತಟ್ಟಿಮನಿ ರಾಘು ಅಣ್ಣ ಏನಪ್ಪ ಗಾಂಧಿಗತೆ ಟೊಪಿಗೆ ಹಾಕ್ಕೊಂಡು ನಿಂದ ಅಭಿಮಾನಕ್ಕೆ ನಾವು ಬೆರಗುಕೊಂಡು ಇನ್ನು 20ನೇ ತಾರೀಕು ನಿನ್ನ ಹುಟ್ಟಹಬ್ಬ, ದೇವರು ನಿನಗೆ 106 ವರ್ಷ ಕಾಲ ಬದುಕುವಂಥ ಶಕ್ತಿ ಕೊಡಲಿ, ಒಳ್ಳೆಯ ಆರೋಗ್ಯ ಕೊಡಲಿ. ನಿನ್ನ ಅಭಿಮಾನಿ ಬಳಗ ಏನೈತಿ, ಎಷ್ಟೊಂದು ನಿನ್ನ ಪ್ರೀತಿ ಪ್ರಶಂಸೆಯಿಂದ ಎಲ್ಲರೂ ಕೂಡ್ಕೊಂಡು ನಿನ್ನ ಹುಟ್ಟಹಬ್ಬ ಆಚರಣೆ ಮಾಡಕತ್ತಾರಂದ್ರೆ ನೀ ಅಭಿಮಾನಿ ಬಳಗ ಹೆಂಗೆ ಗಳಿಸಿದಿ, ಇದು ಭಾಳ ವಿಚಿತ್ರ ಅನಿಸೈತಿ. ಯಾದವಾಡದ ಪುಣ್ಯವಂತ ಮಹಾಜನತೆ ಅರಬಾವಿ ಮಠದಿಂದ ಗಟಗಿ ಬಸವೇಶ್ವರ ದೇವಸ್ಥಾನದವರೆಗೆ ಹರಕೆ ನೋಡ್ರಿ. ಆ ಗಟಗಿ ಬಸವೇಶ್ವರ ದೇವಸ್ಥಾನವೂ ಸಹಿತ ಒಲಿದ್ರು ಇಲ್ಲಿ ಅರಬಾವಿ ಮಠದ ದೇವತಾನ್ಯ ದೇವತೆಗಳು ಸಹಿತ ಒಲಿದು
ಬಾಲಚಂದ್ರ ಜಾರಕಿಹೊಳಿಗೆ ಒಂದು ಪಟ್ಟಾಭಿಷೇಕ ಆಯಿತು. ಸೋಲಿಲ್ಲದ ಸರ್ದಾರ, ನಡೆದಾಡುವ ದೇವರ, ಇದು ಯಾದವಾಡದ ಮಹಿಮೆ. ಇವತ್ತು ಆ ಹುಟ್ಟಬ್ಬಾಚರಣೆ ಮಾಡಕತ್ತಾನ. ಎಲ್ಲ ಫೋಟೋ ಹಾಕಿರಿ ಅಭಿಮಾನಿ ಬಳಗದ್ದು. ಆ ರಾಘು ಅಣ್ಣಂದು ಫೋಟೋ ನೋಡ್ರಿ, ಬಸವರಾಜ್ ರಾಘು ಅಣ್ಣಂದು ಫೋಟೋ ಹಾಕೇನಿ, ಅವ್ರ ಅಭಿಮಾನಿ ಬಳಗದ ಹಾಕೇನಿ, ಎಲ್ಲರದು ಹಾಕೇನಿ. ಅದನ್ನು ನೋಡ್ರಿ. ನೋಡಿದ ಮೇಲೆ ಇಂಥ ಅಭಿಮಾನಿಗಳು ಬಾಲಚಂದ್ರ ಜಾರಕಿಹೊಳಿ ಜೊತೆ ಅದಾರ ಅಂದ ಮೇಲೆ ಒಂದು ಲೈಕ್ ಮತ್ತು ಶೇರ್ ಕೊಡ್ರಿ. 106 ವರ್ಷ ಬದುಕಿ ಬಾಳಲಿ. ಯಾದವಾಡದ ಮಹಾಜನತೆ ಶಾಂತ ರೀತಿಯಿಂದ ರಸಮಂಜರಿ ಕಾರ್ಯಕ್ರಮ ರಸದೌತನ ಎಲ್ಲರಿಗೂ ಕೊಡಾಕತ್ತೀರಿ. ಸಾಯಂಕಾಲ ಪ್ರೀತಿಯ ಭೋಜನ ಎಲ್ಲ ಬಡವರಿಗೂ ಕೊಡಾಕತ್ತೀರಿ. ಇದೊಂದು ಒಳ್ಳೆಯ ಸುದ್ದಿ. ಹಾಗಾದರೆ ಈ ಶಾಸಕನಿಗೆ ಇಷ್ಟೊಂದು ಶಕ್ತಿ ನೀಡುವಂಥ ಅಭಿಮಾನಿಗಳು ಇದ್ದರೆ ಶಾಸಕ ಮಹಾಶಯ 24/7 ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ತಯಾರಲ್ರಿ. ಹಾಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. Ragu,